ಶಾಸಕರಾದ ನಮ್ಮ ಬಾಲಕೃಷ್ಣಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕುಮಾರಣ್ಣವರು ರೆಡ್ ಝೋನ್ ಮಾಡಿರೋದ್ರಿಂದ ಇಲ್ಲಿ ಮರ ಗಿಡ ಎಲ್ಲ ಇಷ್ಟೊಂದು ರೈತರು ಚೆನ್ನಾಗಿದ್ದಾರೆ ಅಂತ ಅವ್ರ ಬಾಯಿಂದನೇ ಬಂತು. ಇವತ್ತು ರೆಡ್ ಝೋನ್ ಮಾಡಿರೋ ಕಾರಣ ಇಂಥ ಪರಿಸರ ಉಳಿಯೋದಕ್ಕೆ ನಮ್ಮ ಕುಮಾರಣ್ಣವರೇ ನೇರವಾಗಿ ಕಾರಣ. ನಮ್ಗೆ ಇದಕ್ಕೆ ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ಅದೇ ಜಮೀನು ನಾವು ರೆಡ್ ಝೋನ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮಾರ್ಕೊಂಡ್ಬಿಡ್ತಿದ್ರು. ಕೊನೆಗೆ ನಮ್ಗೆ ಅವತ್ತು ಅಷ್ಟು ಬುದ್ಧಿ ಇರ್ಲಿಲ್ಲ. ಇವತ್ತು ಇಂಥ ಪರಿಸರ ಉಳಿಯೋದಕ್ಕೆ ನಾವು ನಮ್ಮ ಹೆಣ್ಮಕ್ಳುಗಳು ನಾವು ಬದುಕಟ್ಕೊಳ್ಳೋದಕ್ಕೆ ಕಾರಣ ನಮ್ಮ ಕುಮಾರಣ್ಣ ಅವರೇ. ಮತ್ತೆ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ದುಡ್ಡು ಕೊಟ್ಟು ಕಳ್ಸಿದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ನಾವು ದುಡ್ಡು ಆಸೆಗೆ ಬಂದಿಲ್ಲ, ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು ಅಂತ ಬಂದಿದೀವಿ. ಜೊತೆಗೆ ನೀವೇನ್ ಹೇಳ್ತೀರಿ ಮಾತಾಡ್ತಿದ್ರೆ ಅಲ್ಲಿರೋ ಜನಗಳೆಲ್ಲ ಏನು ದುಡ್ಡಿನ ಆಸೆಯಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ, ಆಮೇಲೆ 10 ಜನ ಕರೆದ್ರೆ ಬರಲ್ಲ ಅಂತ ಹೇಳ್ತಿದ್ರಿ. ಏನೋ 1000 ಜನ ಬಂದ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ನಾವು ಲ್ಯಾಂಡ್ ಆರ್ಡರ್ನ ತಗೊಳಕ್ ಆಗಲ್ಲ, ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅದೇ ಓಟ್ ಕೇಳ್ಬೇಕಾದ್ರೆ 10 ಜನದ ಕೈಲೆಲ್ಲ ಹಾಕ್ಸ್ಕೊಂಡಿದ್ದು ನಾವೆಲ್ಲ 1000 ಜನನೇ ನಿಮ್ಗೆ ಓಟ್ ಹಾಕಿರೋದು. ಮತ್ತೆ ಇನ್ನೊಂದು ಏನಂದ್ರೆ ರೆಡ್ ಝೋನ್ ಅಂತ ಹೇಳ್ತಿದ್ರಲ್ಲ, ದಯವಿಟ್ಟು ನಾನು ಇವತ್ತು ನಮ್ಮ ಕುಮಾರಣ್ಣವರು ಕೆಟ್ಟವ್ರೆ ನಿಮ್ಗೆ. ಯಾಕಂದ್ರೆ ರೆಡ್ ಝೋನ್ ಮಾಡಿ ನಮ್ಗೆಲ್ಲ ಜಮೀನು ಉಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಅನಿವಾರ್ಯತೆ ಇದ್ರೆ ಮಾರ್ಕೋಬೇಕು ಅಂತಂದ್ರೆ ಇವತ್ತು ನಿಮ್ ತಾಕತ್ತಿದೆ, ನಿಮ್ ಸರ್ಕಾರನೇ ಇದೆ. ಇದೇ ಚೇರ್ಗೆ ತಾಕತ್ ಕೇಳ್ತಾ ಇದೀನಿ, ರೆಡ್ ಝೋನ್ ಅಂತ ತೆಗ್ಸಿ. ಇದು ನಿಮ್ ತಾಕತ್ತು ತೋರಿಸ್ಬೇಕು. ನಾನು ಡಿನೋಟಿಫೈ ಮಾಡಿದ್ರೆ ದೇವನಹಳ್ಳಿ ಹತ್ರ ನಾನು ಜೈಲಿಗೆ ಹೋಗ್ಬಿಡ್ತೀನಿ ಡಿನೋಟಿಫೈ ಮಾಡಿದ್ರೆ ಅಂತ ಒಂದ್ ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಡಿನೋಟಿಫೈ ಮಾಡಿದ್ರು ಸಿದ್ದರಾಮಯ್ಯ ಅವರು ದೇವನಹಳ್ಳಿಯಲ್ಲಿ ಬಿಟ್ಕೊಟ್ರು. ಅವ್ರು ಯಾಕೆ ಜೈಲಿಗೆ ಹೋಗ್ಲಿಲ್ಲ? ಅವ್ರು ಜೈಲಿಗೆ ಹೋಗ್ಬೋದಿತ್ತಲ್ಲ. ಅಕಸ್ಮಾತ್ ನಿಮ್ಮನ್ನ ನಮ್ಮ ರೈತರಿಗೋಸ್ಕರ ಜೈಲಿಗೆ ಏನಾದ್ರು ಕಳ್ಸಿದ್ರೆ ನಾವ್ ಎಲ್ಲ ರೈತರು ಕೂಡ ನಿಮಗೋಸ್ಕರ ನಾವೇ ಜೈಲಿಗೆ ಬರ್ತೀವಿ. ಇದೆಲ್ಲ ನಾವು ರೈತರ ಪರವಾಗಿ ಕೇಳ್ಕೊತಾ ಇದೀನಿ. ನಾವು ಜೈಲಿಗೆ ಬಂದೇ ಬರ್ತೀವಿ. ನೀವು ಡಿನೋಟಿಫೈ ಮಾಡಿ ನಮ್ ಜಮೀನೇ ಉಳಿಸ್ಕೊಡಿ. ಇವತ್ತು ನಮ್ ಕುಮಾರಣ್ಣ ಅವರು ನಿಮ್ ಕೆಟ್ಟವರಾಗಿದ್ರೆ ಒಪ್ಕೋತೀವಿ, ನಾವೇ ಒಪ್ಕೋತೀವಿ. ರೆಡ್ ಝೋನ್ ಮಾಡಿದ್ರಿಂದ ನಾವು ಬೆಳೆ ಬೆಳೆಯೋದಕ್ಕೆ, ನಾವು ಭೂಮಿ ಉಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವೇ ಹೇಳ್ತಾ ಇದ್ರಿ ಯಾರು ರೌಡಿಸಂ ಮಾಡಕ್ ನಾವು ಬಂದಿಲ್ಲ, ನಾವು ಹೊಲದಲ್ಲಿ ಕೆಲಸ ಮಾಡೋದು. ನೀವು ಹಿಂದೆ ಹೇಳ್ತಾ ಇದ್ರಿ ಕೆಸರಲ್ಲಿ ಕಮಲ ಇರ್ಬೇಕು ಅಂತ ಹೇಳ್ತಿದ್ರಿ. ಹಾಗೆ ನಿಮ್ ಕೈಲಿ ಕೂಡ ಅಧಿಕಾರ ಇದೆ ಅಂದ್ರೆ ಅಧಿಕಾರನ ರೈತರಿಗೋಸ್ಕರ ಒಳ್ಳೇದ್ ಮಾಡಕ್ ಉಳಿಸ್ಕೊಡಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ. ಜೊತೆಗೆ ನೀವು ತಿಂತಿರೋದು ಅನ್ನ ತಿನ್ನೋರಾದ್ರೆ ರೈತನ ಸಪೋರ್ಟ್ ಮಾಡಿ. ಇನ್ನೊಂದು ತಿನ್ನೋದು ಅನ್ನೋದಾದ್ರೆ ಯಾರಿಗಾದ್ರೂ ಸಪೋರ್ಟ್ ಮಾಡ್ಕೊಳ್ಳಿ. ನಮಗೆ ಹೊರಗಡೆಯಿಂದ ಜನ ನಮ್ಮ ರೈತರಿಗೋಸ್ಕರ ಅನ್ನ ತಿನ್ನೋರು ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ನನ್ನ ಒಂದು ಪ್ರಾರ್ಥನೆ ಅಂತಾನೆ ಅನ್ಕೊಳ್ಳಿ ಅಣ್ಣ. ದಯವಿಟ್ಟು ನಾವು ಇವತ್ತಿನವರೆಗೂ ಇದೇ ಕೇಳ್ಕೊತಿರೋದು, ನಾವ್ ಇಲ್ಲಿ ಯಾವುದೇ ಪಕ್ಷಕ್ಕೋಸ್ಕರ ಬಂದಿಲ್ಲ. ಆಮೇಲೆ ನಾವು ಮಾತಾಡಿದ್ರೆ ಏನ್ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಮೆಂಟ್ಸ್ ಕೊಡ್ತಾರೆ, ಇವ್ರು ಯಾರೋ JDS ಅವರು, ಇವ್ರು ಯಾರೋ ಏನೋ ದುಡ್ಡು ಕೊಟ್ಟು ಕಟ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕೊಟ್ಟಿರ್ಬೇಕಾಗ ಪೇಮೆಂಟ್ ಅಂತ ಕೇಳ್ತಾರೆ. ನಾವು ಪೇಮೆಂಟ್ ಕೊಟ್ಟು ಬಂದಿರೋಲ್ಲ, ಪೇಮೆಂಟ್ ನಾವೇ ಕೊಡ್ತೀವಿ. ನಮ್ ರೈತರೇ ಅನ್ನ ಹಾಕ್ತಿದೀವಿ ಅಂದ್ರೆ ಅದಕ್ಕಿಂತ ಇನ್ನೊಂದಿಲ್ಲ. ದಯವಿಟ್ಟು ಇದನ್ನ ಹಿಂದಕ್ಕೆ ತಗೊಳ್ಳಿ. ಯಾರಿಗೆ ಪೇಮೆಂಟ್ ಅಂತ ನಾವು JDS ತರ ಬಂದಿಲ್ಲ, ಒಬ್ಬ ರೈತರಿಗೋಸ್ಕರ ಅವ್ರು ಬಂದಿದ್ದಾರೆ ಅಂದಾಗ ಅವ್ರ ಸಪೋರ್ಟ್. ಇವತ್ತು ಕೂಡ DK ಶಿವಕುಮಾರ್ ಕೂಡ ಬರ್ಲಿ, ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದೀವಿ. ರೈತ ಪರವಾಗಿ ಅವ್ರಿಗೂ ಬಂದ್ರೆ ಅವ್ರಿಗೂ ಸ್ವಾಗತ ಕೊಡ್ತೀವಿ. ನಮ್ಗೆ ಎಲ್ಲರೂ ಒಂದೇ, ರೈತರಿಗೋಸ್ಕರ ಬಂದಾಗ ನಾವು ಪಕ್ಷ ನೋಡ್ತಿಲ್ಲ. ದಯವಿಟ್ಟು ಪಕ್ಷ ಅಂತ ನಮ್ಮ ರೈತರಿಗೆ ಹಣೆ ಪಟ್ಟಿ ಕಟ್ಟಿ ನಮ್ಗೆ ಅವಮಾನ ಮಾಡಬೇಡಿ. ದಯವಿಟ್ಟು ಕೇಳ್ಕೊತಾ ಇದೀನಿ. ಎಲ್ಲರೂ ಅಷ್ಟೇನೆ, ನಮ್ ಪರ ಇರೋರೇ ಆಗ್ಲಿ ವಿರೋಧ ಇರೋರೇ ಆಗ್ಲಿ, ದಯವಿಟ್ಟು ಜಮೀನ್ ಉಳಿಸ್ಕೊಳ್ಳಿ. ಇವತ್ತಿಂದ ನೋಡ್ಬೇಡಿ, ನಿಮ್ ಮಕ್ಳು ಮೊಮ್ಮಕ್ಳಿಂದ ಮುಂದಕ್ಕೆ ಯೋಚನೆ ಮಾಡಿ. ಎಲ್ಲರೂ ಜಮೀನ್ ಉಳಿಸ್ಕೊಳ್ಳೋಣ. ನಾನು ಎಲ್ಲರೂ ಮುಂದೆ ಕೇಳ್ಕೊತಾ ಇದೀನಿ, ಮತ್ತೊಂದ್ಸರಿ ಕೇಳ್ಕೊತಾ ಇದೀನಿ. ನಮ್ ಪರವಾಗಿ ನಾವು ಇವತ್ತು ಸೆರ್ಗೊಂಡೆ ಕೇಳ್ತೀನಿ. ದಯವಿಟ್ಟು ನಮ್ ಜಮೀನ ಉಳಿಸ್ಕೊಳ್ಳಿ. ನಮ್ಗೆ ಇಲ್ಲಿ ಬಾಳಕ್ಕಂತೂ ಒಂದು ಅವಕಾಶ ಕೊಡಿ. ನಾವು ಅಷ್ಟು ಕಷ್ಟದಿಂದ 1.5 ವರ್ಷದಿಂದ ಇಲ್ಲಿ ಕುತ್ಕೊಂಡ್ಬಿಟ್ಟಿದೀವಿ ಅಣ್ಣ ರೋಡಲ್ಲಿ. ದಯವಿಟ್ಟು ಅಣ್ಣ ನಿಮ್ ಕೈ ಮುಗಿತೀನಿ ಅಣ್ಣ, ಎಲ್ರಿಗೋಸ್ಕರ ಕೇಳ್ಕೊತಾ ಇದೀನಿ. ಈಗ ನಾವು ರೈತರುಗಳು ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಕೇಳ್ಕೊಳ್ಳಿಲ್ಲ. ನಾವು ನಮ್ದಿರೋ 2 ಎಕರೆ 10 ಗುಂಟೆ 5 ಎಕರೆ ಇರೋರು ಬಂದು ಕೂತಿದೀವಿ. 1000 ಎಕರೆ ಮಾಡಿಕೊಂಡಿರೋರು ಯಾರು ಇಲ್ಲಿ ಬಂದು ಕೂತಿಲ್ಲ. ನಮ್ನೆಲ್ಲ ಅವಮಾನ ಮಾಡ್ತಾವ್ರೆ. ನಾವೇನಂತ ಅಂತಂದ್ರೆ ನಮ್ಮ ತಾತಿರ್ ಕೊಟ್ಟಿರೋ ಆಸ್ತಿ ಉಳಿಸ್ಕೊಳಕ್ ಸಲುವಾಗಿ ಬೀದಿಲಿ ಬಂದು ಕೂತಿದೀವಿ. ನಾವು ಆ 1000 ಎಕರೆ ಇರೋರು ಮಾರ್ಕೊಳ್ಳಿ. ಕುಮಾರಣ್ಣವ್ರು ಹೇಳಿದ್ರು ಅಂತ ಹೇಳಿದ್ರೆ, ಕುಮಾರಣ್ಣವ್ರು ಅವತ್ತು ರಜೆ ಮಾಡಿದ್ರಂತೆ. ನಮ್ಗೇನು ಅಕ್ಷರ ಏನೋ ನಮ್ಗೆ ಗೊತ್ತಾಗ್ಲಿಲ್ಲ. ಅವ್ರ ಅಕ್ಷರ ಇತ್ತು ತಾನೆ. ಇವಾಗ ಅವಾಗಿಂದ ಆಡೋರು ಯಾರೋ ತೆಗಿಬೇಕಾಯ್ತು ರಜೆನ. ಇವಾಗ ಕುಮಾರಣ್ಣವ್ರನ್ನ ನಾವು ದಯವಿಟ್ಟು ಕೇಳ್ಕೊಂಡು ನಮ್ಮ ಮೊಮ್ಮಕ್ಳಿಗೆ ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ, ಬೇಡ್ಕೊತಾ ಇದ್ದೀವಿ. ಇವತ್ತು ಎಲ್ಲರೂ ಬಂದವ್ರೆ ನಮ್ಮ ರೈತರುಗಳು. ಅವರು ಬಂದು ರೈತರ ಹತ್ರ ನಮ್ಮ ಹತ್ರ ಬಂದು ಜಮೀನುಗಳಲ್ಲಿ ನಾವು ಅಲ್ಲಿಂದ ಮಾತಾಡ್ತಾವ್ರಲ್ಲ, ಅವ್ರನ್ನೆಲ್ಲ ಬಂದು ಇಲ್ಲಿ ದಯವಿಟ್ಟು ಕೇಳ್ಬಂದ್ರಿ. ನಾವು ಮನೆ ತಗ ಅಲ್ಲಿ ಇಲ್ಲಿ ಬೈಬೇಡ್ರಿ ನಮ್ಮನ್ನ. ನಾವು ಬಂದು ಇಲ್ಲಿ 1.5 ವರ್ಷದಿಂದ ಕಾಯ್ಕೊಂಡು ಕೂತಿದ್ದೀವಿ. ಅನ್ನ ತಿನ್ಕೊಂಡು ಬೀದಿಲಿ ರೈತರುಗಳಿಗೆ ಅನ್ನ ಹಾಕೊಂಡು ನಾವು ಯಾರ ಹತ್ರನೂ ಕೈ ಚಾಚಿ ನಾವು
ಅವ್ರಿಗೆ ಅನ್ನ ಕೊಡ್ತಾ ಇಲ್ಲ. ನಾವು ನಮ್ಮ ಸಾಲದಿಂದ ನಮ್ಮ ಇದರಿಂದ ನಾವು ಅನ್ನ ಹಾಕೊಂಡು ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ನಮ್ಮ ಭೂಮಿ ಉಳಿಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದ್ದೀವಿ ನಾವು ಬೀದಿಲಿ. ನಾವು ಯಾರ ಕಡೆಯಿಂದನೂ ಸಪೋರ್ಟ್ ಆಗಿ ನಾವು ಕೂತಿಲ್ಲ. ಇವತ್ತು ನಮ್ಮ ತರವಾಗಿ ಬಂದು ಅವರು ದಯವಿಟ್ಟು ನಮಗೆ ಸ್ವಾಗತ ನೀಡಕ್ಕೆ ಬಂದವ್ರೆ. ಎಲ್ಲರೂ ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳು ಅಲ್ಲಿ ಒಳಗೊಂದು ಹೊರಗೊಂದು ಏನು ಮಾತಾಡೋದೇನಿಲ್ಲ, ಬೈಲಿಗೆ ಬಂದ್ಬಿಟ್ಟಿದ್ದೀವಿ. ಇವತ್ತು ಅಣ್ಣಾರ್ದು ಎಲ್ಲಾರ್ದು ಕೇಳ್ಕೊಡ್ರಿ. ನಾವು ಹಿಂಗೆ ಎಷ್ಟು ದಿನ ಅಂತ ಕೂತ್ಕೊಳ್ಳೋಣ ಬೀದಿಲಿ. ದನ ಕರ ನಮ್ಮ ಬದುಕು ಬಾಳು ನಮ್ಮ ಎಲ್ಲ ಬಿಟ್ಟು ನಾವು ಬಂದು ಇವತ್ತಿಗೆ ಕೂತಿದ್ದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿಯನ್ನು ನಾವು ಬಿಟ್ಕೊಂಡಿದ್ದೀವ? ನಾವೆಲ್ಲ ಭೂಮಿ ಎಲ್ಲ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದ್ದೀವಿ. ಇವತ್ತು ನಮ್ಮನ್ನ ಆಡ್ಕೋತಾವ್ರಿ. ಇವತ್ತು ನಾವು ಇಷ್ಟು ಮಾತಾಡಿ ಕೇಳ್ಕೊತಾ ಇದ್ದೀನಿ. ಅಷ್ಟು ಬಿಟ್ಟಿದ್ದು ಏನಿಲ್ಲ, ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದ್ದೀವಿ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.